ಇನ್ನು ಯುದ್ಧದ ಎಫೆಕ್ಟ್ ಇಂದಿರಾ ಕ್ಯಾಂಟೀನ್ಗೂ ಕೂಡ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ. ಸೌದೆ ಮೊರೆ ಹೋಗಿದ್ದಾರೆ ಸಿಬ್ಬಂದಿಗಳು. ಇಂದಿರಾ ಕ್ಯಾಂಟೀನ್ ಅನ್ನು ಬಿಟ್ಟಿಲ್ಲ. ಸಿಲಿಂಡರ್ ಟ್ರಬಲ್. ಯುದ್ಧದ ಎಫೆಕ್ಟ್ ನಿಂದ ಇಂದಿರಾ ಕ್ಯಾಂಟೀನ್ ಕೆಲವೊಂದು ಕಡೆ ಕ್ಲೋಸ್ ಆಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿರೋದ್ರಿಂದ ಸೌದೆ ಮೊರೆ ಹೋಗಿದ್ದಾರೆ ಸಿಬ್ಬಂದಿಗಳು. ಬೀದರ್ ನಗರದ 3 ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಟ್ರಬಲ್ ಎದುರಾಗ್ತಾ ಇದೆ. ತಿಂಡಿ ಊಟದ ವ್ಯವಸ್ಥೆಗೆ ಸೌದೆ ಮೊರೆ ಹೋಗಿದ್ದಾರೆ ಸಿಬ್ಬಂದಿಗಳು. ಇನ್ನೂ ಕೆಲವೊಂದು ಕಡೆನಲ್ಲಿ ಇಂದಿರಾ ಕ್ಯಾಂಟೀನ್ನೇ ಕ್ಲೋಸ್ ಮಾಡಿದ್ದಾರೆ. ಯಾಕಂತ ಅಂದ್ರೆ ಎಲ್ಲೋ ಕೆಲವೊಂದು ಕಡೆನಲ್ಲಿ ಮಾತ್ರ ಸೌದೆಯನ್ನ ಇಟ್ಟು ಅಡುಗೆ ಮಾಡ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಕಡೆನಲ್ಲಿ ಬೇಡವೇ ಬೇಡ ಸ್ಟಾಪ್ ಮಾಡಿಬಿಡೋಣ ಅಂತ ಸಂಪೂರ್ಣವಾಗಿ ಸ್ಟಾಪ್ ಮಾಡಿಬಿಟ್ಟು ಬೀಗವನ್ನು ಹಾಕಿರುವಂಥದ್ದು. ಯಾಕಂತ ಅಂದ್ರೆ 500ರಿಂದ 600 ಜನ ಒಂದೊಂದು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ. ಹೊರಗಡೆ ಕೆಲ್ಸಕ್ಕೆ ಹೋಗುವಂಥವ್ರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಊಟ ಮಾಡ್ತಾ ಇದ್ರು. ಆದ್ರೆ ಇದೀಗ ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನಿನ್ನೆ ಸೌದಿದ್ರು ಮಾಡಿದ್ವಿ. ಈಗ 3 ದಿವಸ ನಮ್ಮಲ್ಲಿ ಗ್ಯಾಸ್ ಇಲ್ಲ. ಈಗ ಗ್ಯಾಸ್ನಲ್ಲಿ ಕೇಳಿದ್ರೆ ಇನ್ನೂ ಲೋಡ್ ಬಂದಿಲ್ಲ ಅಂತ ಹೇಳ್ತಾರೆ. ಕಟ್ಟಿಗೆ ತಂದು ಸೌದಿದ್ರು ಮಾಡಿದೆವು. ನೀನು ಮಾಡಿದ್ದೆವು, ಇವತ್ತು ಮಾಡಿದ್ವಿ. ಈಗ ಚಪಾತಿ ಮಾಡಿಲ್ಲ. ಅಂದ್ರೆ ಈಗ ಸಂಡೇ ಮೆನು ಚಪಾತಿ ಇಲ್ಲ. ಇಲ್ಲಿತ್ತು ಇಷ್ಟು ದಿವಸ ಗ್ಯಾಸ್ ಇದ್ದಿತ್ತು. ಚಪಾತಿ, ಪಲ್ಯ, ಅನ್ನ, ಮೊಸರನ್ನ, ಸಾಂಬಾರು ಕೊಡ್ತಿದ್ದೇವೆ. ಈಗ ಗ್ಯಾಸ್ ಇದ್ದಕ್ಕೆ ಒಲೆ ಮೇಲೆ ಹೊರಗೆ ಬಿಸಿಲ ಕರ್ರಂತ ಬಿಸಿಲದ ಬಿಸಿಲಿಗೆ ಕಟ್ಟಿಗೆ ಮೇಲೆ ಅಡುಗೆ ಮಾಡಿದೇವ್ರಿ. ಈಗ ಏನು ಮಾಡಿದೇವು ಅಂತಂದ್ರೆ ಅನ್ನ ಸಾರಿ ಮಾಡಿದೇವ್ರಿ. ಗ್ಯಾಸ್ ಬಂದ್ರೆ ಚಪಾತಿ ಅವೆಲ್ಲ ಸಿಗ್ತಾವ್ರಿ. ಎಷ್ಟು ದಿವಸ ಆಯ್ತು ಚಪಾತಿ ಮಾಡೋದು? ಈಗ 4 ದಿವಸ ಐತ್ರಿ. 4 ದಿವಸ ಚಪಾತಿ